Hello friends, welcome to our ಚಾನಲ್ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್. ಮೊದಲನೇದಾಗಿ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಏನು ಚರ್ಚಿಸೋಣ ಅಂತಂದರೆ FDA 2019 ಆ್ಯಂಡ್ FDA HK 2019ನಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಚರ್ಚಿಸೋಣ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ಈಗ ಮೊದಲನೇ ಪ್ರಶ್ನೆ, ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನು ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದವರು? ಆಪ್ಷನ್ ಎ ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಆಪ್ಷನ್ ಬಿ ಮಹಲ್ನೋಬಿಸ್ ಸಮಿತಿ, ಆಪ್ಷನ್ ಸಿ ಅಶೋಕ್ ಮೆಹ್ತಾ ಸಮಿತಿ, ಆಪ್ಷನ್ ಡಿ ಗಾಡ್ಗಿಲ್ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಸೆಕೆಂಡ್ ಕ್ವಶನ್, ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಡ್ಯಾಶ್ಗಿಂತ ಹೆಚ್ಚಿನದಾಗಿರದು? ಆಪ್ಷನ್ ಎ 8 ತಿಂಗಳು, ಆಪ್ಷನ್ ಬಿ 6 ತಿಂಗಳು, ಆಪ್ಷನ್ ಸಿ 4 ತಿಂಗಳು, ಆಪ್ಷನ್ ಡಿ 3 ತಿಂಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6 ತಿಂಗಳು. ಥರ್ಡ್ ಕ್ವಶನ್, ರಾಜನೀತಿಯ ನಿರ್ದೇಶನ ತತ್ವಗಳನ್ನು ಈ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಐರ್ಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಐರ್ಲ್ಯಾಂಡ್. ಫೋರ್ತ್ ಕ್ವಶನ್, ಅಸ್ಪೃಶ್ಯತೆಯ ಸಹ ಸಂವಿಧಾನಿಕ ಎಂದು ಘೋಷಿಸಿರುವ ಕಲಮು? ಆಪ್ಷನ್ ಎ 17, ಆಪ್ಷನ್ ಬಿ 14, ಆಪ್ಷನ್ ಸಿ 29, ಆಪ್ಷನ್ ಡಿ 32. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 17. ಫಿಫ್ತ್ ಕ್ವಶನ್, ರಾಜ್ಯಸಭೆ ಪ್ರತಿನಿಧಿಸುವುದು? ಆಪ್ಷನ್ ಎ ಭಾರತದ ಪ್ರಜೆಗಳು, ಆಪ್ಷನ್ ಬಿ ಭಾರತದ ಮಹಿಳೆಯರು, ಆಪ್ಷನ್ ಸಿ ಭಾರತದ ರಾಜ್ಯಗಳು, ಆಪ್ಷನ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ರಾಜ್ಯಗಳು. ಸಿಕ್ಸ್ತ್ ಕ್ವಶನ್, ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಮು? ಆಪ್ಷನ್ ಎ 29, ಆಪ್ಷನ್ ಬಿ 360, ಆಪ್ಷನ್ ಸಿ 352, ಆಪ್ಷನ್ ಡಿ 356. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 360. ಈಗ FDA HK 2019ನಲ್ಲಿ ಕೇಳಿರುವಂತಹ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ಹೊಂದಿದೆ? ಆಪ್ಷನ್ ಎ ಅನುಚ್ಛೇದ 51A ಭಾಗ 4A, ಆಪ್ಷನ್ ಬಿ ಅನುಚ್ಛೇದ 51A ಭಾಗ 4, ಆಪ್ಷನ್ ಸಿ ಅನುಚ್ಛೇದ 51 ಭಾಗ 4A, ಆಪ್ಷನ್ ಡಿ ಅನುಚ್ಛೇದ 51 ಭಾಗ 4. ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ಇದರಲ್ಲಿ ಯಾವುದು ಹೊಂದಿದೆ? ಯಾವುದು ಅಂತಂದರೆ ಆಪ್ಷನ್ ಎ ಅನುಚ್ಛೇದ 51A ಭಾಗ 4A. ಸೆಕೆಂಡ್ ಕ್ವಶನ್, ಕೆಳಗಿನವುಗಳಲ್ಲಿ ತಮ್ಮ ರಾಜ್ಯದ ಶಾಸಕಾಂಗದಲ್ಲಿ 2 ಸದನಗಳನ್ನು ಹೊಂದಿರುವಂತಹವು ಕಲಮು 168 ಯಾವುದು? ಆಪ್ಷನ್ ಎ ಗುಜರಾತ್, ಕರ್ನಾಟಕ ಮತ್ತು ತಮಿಳುನಾಡು, ಆಪ್ಷನ್ ಬಿ ಬಿಹಾರ್, ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಆಪ್ಷನ್ ಸಿ ರಾಜಸ್ಥಾನ್, ಕರ್ನಾಟಕ ಮತ್ತು ಕೇರಳ, ಆಪ್ಷನ್ ಡಿ ಉತ್ತರ ಪ್ರದೇಶ್, ಕರ್ನಾಟಕ ಮತ್ತು ಹರಿಯಾಣ. ಇದಕ್ಕೆ ಸರಿಯಾದಂತಹ ಉತ್ತರ
ಆಪ್ಷನ್ ಬಿ ಬಿಹಾರ್, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಥರ್ಡ್ ಕ್ವಶನ್, ಕಲಂ 360 ಅಡಿ ಘೋಷಿತವಾದ ವಿತ್ತೀಯ ತುರ್ತು ಪರಿಸ್ಥಿತಿಯ ಅದು ಕೇಂದ್ರ ಸಂಪತ್ತಿನಿಂದ ಅನುಮೋದಿತವಾಗದ ಹೊರತು ರದ್ದಾಗುವುದು. ಈ ಅವಧಿಯು ಮುಗಿದ ನಂತರ. ಆಪ್ಷನ್ ಎ 10 ತಿಂಗಳು, ಆಪ್ಷನ್ ಬಿ 14 ದಿನಗಳು, ಆಪ್ಷನ್ ಸಿ 1 ತಿಂಗಳು, ಆಪ್ಷನ್ ಡಿ 2 ತಿಂಗಳುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 14 ದಿನಗಳು. ಫೋರ್ತ್ ಕ್ವಶನ್, ಭಾಗ 20 ಕಲಮು 368. ಆಪ್ಷನ್ ಎ ಸಂವಿಧಾನದ ಭಾಷಾ ಉಪಬಂಧಗಳು, ಆಪ್ಷನ್ ಬಿ ಸಂವಿಧಾನದ ಚುನಾವಣಾ ಉಪಬಂಧಗಳು, ಆಪ್ಷನ್ ಸಿ ಸಂವಿಧಾನದ ಪಂಚಾಯತ್ ರಾಜ್ ಉಪಬಂಧಗಳು, ಆಪ್ಷನ್ ಡಿ ಸಂವಿಧಾನ ತಿದ್ದುಪಡಿ ಉಪಬಂಧಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂವಿಧಾನದ ತಿದ್ದುಪಡಿ ಉಪಬಂಧಗಳು. ಐದನೇ ಪ್ರಶ್ನೆ, ರಾಷ್ಟ್ರೀಯ ಮತದಾರರ ದಿನ 2019ರ ಆಶಯವೇನು? ಆಪ್ಷನ್ ಎ ಚುನಾವಣೆಗಳಿಗೆ ಪ್ರವೇಶ, ಆಪ್ಷನ್ ಬಿ ಮತದಾರನ ನನ್ನ ಹಕ್ಕು, ಆಪ್ಷನ್ ಸಿ ಮತದಾನಕ್ಕೆ ಸಿದ್ಧ, ಆಪ್ಷನ್ ಡಿ ಯಾವ ಮತದಾರನೂ ಹಿಂದೆ ಉಳಿಯುವಂತಿಲ್ಲ. ಆಪ್ಷನ್ ಡಿ ಇದು ಸರಿಯಾದ ಉತ್ತರ. ರಾಷ್ಟ್ರೀಯ ಮತದಾರರ ದಿನ 2019ರ ಆಶಯವೇನಾಗಿದೆ? ಯಾವ ಮತದಾರರು ಹಿಂದೆ ಉಳಿಯುವಂತಿಲ್ಲ. ಸಿಕ್ಸ್ತ್ ಕ್ವಶನ್, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದದಲ್ಲಿ ನ್ಯಾಯಿಕ ಪುನರವಲೋಕನ ಎಂಬ ಪರಿಕಲ್ಪನೆಯನ್ನು ಸೇರಿಸಲಾಗಿದೆ? ಆಪ್ಷನ್ ಎ ಅನುಚ್ಛೇದ 21, ಆಪ್ಷನ್ ಬಿ ಅನುಚ್ಛೇದ 32, ಆಪ್ಷನ್ ಸಿ ಅನುಚ್ಛೇದ 14, ಆಪ್ಷನ್ ಡಿ ಅನುಚ್ಛೇದ 13. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸೆವೆಂತ್ ಕ್ವಶನ್, ಒಕ್ಕೂಟ ಸರ್ಕಾರದಲ್ಲಿ ಮಂತ್ರಿಮಂಡಲವು ಸಾಮೂಹಿಕವಾಗಿ ಇದಕ್ಕೆ ಹೊಣೆಯಾಗಿರುವುದು? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ಭಾರತದ ಪ್ರಧಾನಮಂತ್ರಿ, ಆಪ್ಷನ್ ಸಿ ಸರ್ಕಾರ, ಆಪ್ಷನ್ ಡಿ ಸಂಸತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕಸಭೆ. ಏಟ್ ಕ್ವಶನ್, ಕಾನೂನಿನ ಆಳ್ವಿಕೆ ಪರಿಕಲ್ಪನೆಯು ಯಾವ ದೇಶದ ಸಾಂವಿಧಾನಿಕ ವ್ಯವಸ್ಥೆಯ ವಿಶೇಷ ಲಕ್ಷಣವಾಗಿದೆ? ಆಪ್ಷನ್ ಎ ಬ್ರಿಟನ್, ಆಪ್ಷನ್ ಬಿ USA, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಬ್ರಿಟನ್ ಈಸ್ ದ ರೈಟ್ ಆನ್ಸರ್. ನೈನ್ತ್ ಕ್ವಶನ್, ರಾಷ್ಟ್ರಧ್ವಜದ ವಿನ್ಯಾಸವನ್ನು ಭಾರತದ ಸಂವಿಧಾನ ಸಭೆಯ ಅಳವಡಿಸಿಕೊಂಡಿದ್ದು ಯಾವಾಗ? ಆಪ್ಷನ್ ಎ ಜುಲೈ 1948ರಲ್ಲಿ, ಆಪ್ಷನ್ ಬಿ ಜುಲೈ 1950ರಲ್ಲಿ, ಆಪ್ಷನ್ ಸಿ ಜುಲೈ 1947ರಲ್ಲಿ, ಆಪ್ಷನ್ ಡಿ ಆಗಸ್ಟ್ 1947ರಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಸಿ ಜುಲೈ 1947ರಲ್ಲಿ ರಾಷ್ಟ್ರಧ್ವಜದ ವಿನ್ಯಾಸವನ್ನು ಭಾರತದ ಸಂವಿಧಾನ ಸಭೆಯು ಅಳವಡಿಸಿಕೊಂಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಹಿಂದಿನ ವರ್ಷಗಳಲ್ಲಿ ಕೇಳಿದಂತಹ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿನ ವಿಡಿಯೋಸ್ನಲ್ಲಿ ಚರ್ಚಿಸೋಣ. ಕೀಪ್ ವಾಚಿಂಗ್ ಆಲ್ವೇಸ್. ಥ್ಯಾಂಕ್ ಯು ಆಲ್ ಆಫ್ ಯು.